SSC GD ಕಾನ್ಸ್ಟೇಬಲ್ GK ಕ್ವಶನ್ಸ್ 2025ರಲ್ಲಿ ನಡೆಯತಕ್ಕಂಥ ಪರೀಕ್ಷೆಗಾಗಿ ಪೂರ್ವಭಾವಿ ತಯಾರು ಮಾಡಿ. ಪ್ರತಿನಿತ್ಯ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಟ್ ಮಾಡಿ 10 ಸೆಕೆಂಡಿನಲ್ಲಿ ನೀವು ಕಮೆಂಟ್ ಮುಖಾಂತರ ಆನ್ಸರ್ ಮಾಡಿ. ಎಷ್ಟು ಆನ್ಸರ್ ಸರಿಯಾಗಿ ಮಾಡಿದಿರಿ ಅಂತ ಕೊನೆಯದಾಗಿ ನೀವು ಕಮೆಂಟ್ ಮಾಡಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಿನ್ನೆ ಸಂಚಿಕೆಯಲ್ಲಿ ಕೇಳಲ್ಲ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡಿಕೊಳ್ಳಿ. ಎಂ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಯಾವ ನಗರದಲ್ಲಿದೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ದೆಹಲಿ, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಕೋಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು. ಪ್ರಧಾನಿ ನರೇಂದ್ರ ಮೋದಿಯವರು ಡ್ಯಾಶ್ನಲ್ಲಿ ಜಲಜೀವನ ಮಿಷನ್ ಅನ್ನು ಪ್ರಾರಂಭಿಸಿದರು. ಆಪ್ಷನ್ ಎ 2022, ಆಪ್ಷನ್ ಬಿ 2018, ಆಪ್ಷನ್ ಸಿ 2014, ಆಪ್ಷನ್ ಡಿ 2019. ಸರಿಯಾದ ಉತ್ತರ ಆಪ್ಷನ್ ಡಿ 2019. ಕಚ್ಚಾ ತೈಲ, ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ನೈಸರ್ಗಿಕ ಅನಿಲವನ್ನು ವರ್ಗಾಯಿಸಲು ಈ ಯಾವ ಸಾರಿಗೆ ಸಾಧನವನ್ನು ಬಳಸಲಾಗುತ್ತಿದೆ? ಆಪ್ಷನ್ ಎ ಕೇಬಲ್, ಆಪ್ಷನ್ ಬಿ ಬಸ್, ಆಪ್ಷನ್ ಸಿ ಪೈಪ್ಲೈನ್ಗಳು, ಆಪ್ಷನ್ ಡಿ ಏರ್ವೇಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಪೈಪ್ಲೈನ್ಗಳು. ದೇಶದ ಸ್ವಾತಂತ್ರ್ಯದ ಮೊದಲು ಭಾರತವು ಅದರ ಡ್ಯಾಶ್ ಕೈಗಾರಿಕೆಗಳಿಗೆ ವಿಶೇಷವಾಗಿ ಹೆಸರುವಾಸಿಯಾಗಿತ್ತು. ಆಪ್ಷನ್ ಎ ಹೂವು, ಆಪ್ಷನ್ ಬಿ ಲೋಹ, ಆಪ್ಷನ್ ಸಿ ಮಸಾಲೆ, ಆಪ್ಷನ್ ಡಿ ಕರಕುಶಲ. ಸರಿಯಾದ ಉತ್ತರ ಆಪ್ಷನ್ ಡಿ ಕರಕುಶಲ. ಈ ಕೆಳಗಿನ ಯಾವ ಸಂಸ್ಥೆಯು ಭಾರತದಲ್ಲಿ ಬಡತನ ರೇಖೆಯನ್ನು ಲೆಕ್ಕಾಚಾರ ಮಾಡಲು ಮಾದರಿ ಸಮೀಕ್ಷೆಗಳನ್ನು ನಡೆಸುತ್ತದೆ? ಆಪ್ಷನ್ ಎ RBI, ಆಪ್ಷನ್ ಬಿ CSO, ಆಪ್ಷನ್ ಸಿ ಹಣಕಾಸು ಸಚಿವಾಲಯ, ಆಪ್ಷನ್ ಡಿ NSSO. ಸರಿಯಾದ ಉತ್ತರ ಆಪ್ಷನ್ ಡಿ NSSO. ಭಾರತದ ಸಂವಿಧಾನದ ಕೆಳಗಿನ ಯಾವ ಭಾಗಗಳಲ್ಲಿ ಮೂಲಭೂತ ಹಕ್ಕುಗಳನ್ನು ಸಾಕಾರಗೊಳಿಸಲಾಗಿದೆ? ಆಪ್ಷನ್ ಎ ಫಸ್ಟ್, ಆಪ್ಷನ್ ಬಿ 4, ಆಪ್ಷನ್ ಸಿ 2, ಆಪ್ಷನ್ ಡಿ 3. ಸರಿಯಾದ ಉತ್ತರ ಆಪ್ಷನ್ ಡಿ 3. 2017ರಲ್ಲಿ ಕಥಕಳಿ ನೃತ್ಯ ಪ್ರಕಾರದ ಕೊಡುಗೆಗಳಿಗಾಗಿ ಈ ಕೆಳಗಿನ ಯಾವ ವ್ಯಕ್ತಿಗಳಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಆಪ್ಷನ್ ಎ ವೈಭವಿ ಮರ್ಚೆಂಟ್, ಆಪ್ಷನ್ ಬಿ ಮಿಲೆನಾ ಸ್ಟಾಲಿನ್, ಆಪ್ಷನ್ ಸಿ ಗೀತಾ ಕಪೂರ್, ಆಪ್ಷನ್ ಡಿ ಸೋಮನ್ ನಾರಾಯಣ್. ಸರಿಯಾದ ಉತ್ತರ ಆಪ್ಷನ್ ಬಿ ಮಿಲೆನಾ ಸಾಲ್ವಿನ್. ಜನರು ಯಾವ ಹಬ್ಬದಂದು ಲಕ್ಷ್ಮೀ ದೇವತೆ ಮತ್ತು ಗಣೇಶನನ್ನ ಒಟ್ಟಿಗೆ ಪೂಜಿಸುತ್ತಾರೆ? ಆಪ್ಷನ್ ಎ ಜನ್ಮಾಷ್ಟಮಿ, ಆಪ್ಷನ್ ಬಿ ದಸರಾ, ಆಪ್ಷನ್ ಸಿ ಹೋಳಿ, ಆಪ್ಷನ್ ಡಿ ದೀಪಾವಳಿ. ಸರಿಯಾದ ಉತ್ತರ ಆಪ್ಷನ್ ಡಿ ದೀಪಾವಳಿ. ಪ್ರಪಂಚದ ಒಟ್ಟು ಮೇಲ್ಮೈ ವಿಸ್ತೀರ್ಣದಲ್ಲಿ ಭಾರತವು ಎಷ್ಟು ಭಾಗವನ್ನು ಹೊಂದಿದೆ? ಆಪ್ಷನ್ ಎ 4.2%, ಆಪ್ಷನ್ ಬಿ 2.8%, ಆಪ್ಷನ್ ಸಿ 3.9%, ಆಪ್ಷನ್ ಡಿ 2.4%.
ಸರಿಯಾದ ಉತ್ತರ ಆಪ್ಷನ್ ಡಿ 2.4%. ಡ್ಯಾಶ್ ಅವರು ಹರ್ಷವರ್ಧನನ ಆಸ್ಥಾನದಲ್ಲಿ ಸಾಕಷ್ಟು ಸಮಯ ಕಳೆದರು ಮತ್ತು ಅವರು ನೋಡಿದ ವಿವರವಾದ ವೈಭವವನ್ನು ವಿವರಿಸಿದರು. ಆಪ್ಷನ್ ಎ ಪ್ಯಾಕ್ಸಿಯನ್, ಆಪ್ಷನ್ ಬಿ ಕ್ಸುವಾನ್ ಜಾಂಗ್, ಆಪ್ಷನ್ ಸಿ ಕಾಂಗ್ ಸೇನ್, ಆಪ್ಷನ್ ಡಿ ಈ ಜಿಂಗ್. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಸುವಾನ್ ಜಾಂಗ್. ಸ್ಪರ್ಧಾರ್ಥಿಗಳೇ, ನೀವು ಎಷ್ಟು ಪ್ರಶ್ನೆಯನ್ನು ಉತ್ತರಿಸಿದ್ದೀರಾ ಎಂಬುದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದ. ಹಾಗೂ ನಿಮಗೆ ಒಂದು ಪ್ರಶ್ನೆ. 1992ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದ ಅತ್ಯಂತ ಕಿರಿಯ ನೃತ್ಯ ಪಂಡಿತ ಯಾರು? ಆಪ್ಷನ್ ಎ ಅನುರಾಧ ಪಾಂಡೆ, ಆಪ್ಷನ್ ಬಿ ಪಂಡಿತ್ ಬಿರ್ಜು ಮಹಾರಾಜ್, ಆಪ್ಷನ್ ಸಿ ಸೋನಾಲ್ ಮಾನ್ಸಿಂಗ್, ಆಪ್ಷನ್ ಡಿ ಉದಯ್ ಶಂಕರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ನಾಳಿನ ಸಂಚಿಕೆಯಲ್ಲಿ ಉತ್ತರವನ್ನು ನೋಡಿಕೊಳ್ಳಿ. ಧನ್ಯವಾದ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.